ಏನು ಇಪ್ಪಿಂದ ಮೇಲ್ಗಡೆ ಹೊರಗಡೆ ಇದ್ರು ಎರಡು ಕಾಲು ಒಳಗಡೆ ಟ್ವಿಸ್ಟ್ ಆಗಿ ಅದೇನು ರಿಮೂವ್ ಮಾಡಕ್ ಬರದ ರೀತಿಯಲ್ಲಿ ತುಂಬಾ ಕಷ್ಟಕರವಾಗಿತ್ತು ಕಾರ್ಯಾಚರಣೆ. ಬೆಳಗ್ಗೆ ಹೋಗಿ ನೋಡಿದಾಗ ಅಷ್ಟೇನು ಕಷ್ಟ ಇಲ್ಲ, ಒಂದು ಕಾಲೆಲ್ಲ ಎಳಿಬೋದು, ಬೇಗ ತೆಗೆದುಬಿಡೋರು ಅಂತ ತಿಳ್ಕೊಂಡ್ವಿ. ಬಟ್ ಕೈ ಹಾಕ್ಲಿಕ್ಕೆ ಗೊತ್ತಾಗಿದ್ದು ಅದು ಕೆಲಸ ಎಷ್ಟು ಹಿಡಿಯುತ್ತೆ, ಟೈಮ್ ಹಿಡಿಯುತ್ತೆ ಅಂತ. ಅವನಿಗೋಸ್ಕರ ನಮ್ಮ ಪ್ರಾಣಗಳು, ನಮ್ಮ ಸಿಬ್ಬಂದಿಯರು ಪ್ರಾಣವನ್ನು ಸಹ ಲೆಕ್ಕಿಸದೆ ಕೆಲಸ ಮಾಡಿದ್ದೀವಿ ನಾವು. ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಅಂತಂದ್ರೆ ನಾವು ಹೋದಾಗ ಪ್ರಾಣನೂ ಕಾಪಾಡಬೇಕು, ಅವ್ರಿಗೂ ಏನೋ ಹಾನಿ ಆಗಬಾರ್ದು, ನಮ್ಮ ಸಿಬ್ಬಂದಿಗಳಿಗೂ ಏನೋ ಆಗಬಾರ್ದು, ಎಲ್ಲರೂ ಸೇಫ್ಟಿ ನೋಡ್ಕೊಂಡು ಮಾಡಬೇಕಲ್ಲ. ಆ ಸ್ಟೈಟಿಂದ ಬಿದ್ದಿರೋದು ಅವ್ನು ಉಳಿದಿರೋದೇ ಹೆಚ್ಚು, ಅವನಿಗೆ ಇನ್ನೊಂದು ಜನ್ಮ ಸಿಕ್ತಂಗೆ ಆಗಿದೆ. ಏನು ಅವಕಾಶ ಸಿಕ್ಕಿದಾಗ ತೋರಿಸ್ಬೇಕಂತಾರಲ್ಲ, ಆ ಥರ ಶ್ರಮಪಟ್ಟು ಹೋರಾಡಿದ್ದೀವಿ. ನಮ್ಮ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತಂದಿದ್ದೀವಿ. ಲಾರಿಯಡಿಯಲ್ಲಿ ಸಿಲುಕಿದವನನ್ನ ರಕ್ಷಿಸಿದ ಅಗ್ನಿಶಾಮಕ ದಳ. ಕೆಳಗೂರಿನಲ್ಲಿ ನಡೆದಿದ್ದ ಅಪಘಾತ ಪ್ರಕರಣ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೆಳಗೂರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ. ಸುಮಾರು 5 ಗಂಟೆಗಳ ಕಾಲ ನಡೆದ ರಕ್ಷಣಾ ಕಾರ್ಯ. ಪ್ರಾಣದ ಹಂಗು ತೊರೆದು ರಕ್ಷಣಾ ಕಾರ್ಯದಲ್ಲಿ ಸಿಬ್ಬಂದಿ ಭಾಗಿ. ಕಾರ್ಯಾಚರಣೆಯಲ್ಲಿ ಭಾಗಿಯಾದವರು ಹೇಳಿದ್ದೇನೆ. ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾತು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೆಳಗೂರಿನಲ್ಲಿ 50 ಅಡಿ ಆಳಕ್ಕೆ ಲಾರಿ ಬಿದ್ದು ಆ ಲಾರಿಯ ಒಳಗೆ ಸಿಲುಕಿ ಹಾಕಿಕೊಂಡಿದ್ದಂತಹ ಲಾರಿ ಚಾಲಕ ಸಂತೋಷ್ ಅವರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರೋಬ್ಬರಿ 5 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಪ್ರಾಣದ ಹಂಗು ತೊರೆದು ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ರು ಅಗ್ನಿಶಾಮಕ ದಳದ ಸಿಬ್ಬಂದಿ. ಇದೀಗ ಈ ಸಿಬ್ಬಂದಿಯ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ತಮ್ಮ ಪ್ರಾಣದ ಹಂಗನ್ನ ತೊರೆದು ಸಂತೋಷ್ ಅವರನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡಿ ಕೊನೆಗೆ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾದವರು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಸರ್, ಇದು ಬೆಳಗ್ಗೆ 7 ಗಂಟೆಗೆ ನಮಗೆ ಕಾಲ್ ಬಂತು. ಈ ರೀತಿ ಕೆಳಗೂರು ಎಸ್ಟೇಟ್ ಹತ್ರ ಲಾರಿ ಬಿದ್ದು 3 ಜನ ಸಿಗಾಕೊಂಡಿದ್ದಾರೆ ಅಂತ ಕಾಲ್ ಬಂತು. ನಾವು ಇಮಿಡಿಯೇಟ್ಲಿ 5 ಸೆಕೆಂಡ್ ಒಳಗೆ ನಮ್ಮ ಗಾಡಿ ಟರ್ನ್ ಔಟ್ ಮಾಡ್ಕೊಂಡು ಅಲ್ಲಿಗೆ 3/4 ಗಂಟೆ ಒಳಗೆ ರೀಚ್ ಆದವು ಆ ಪ್ಲೇಸಿಗೆ. ಆ ಪ್ಲೇಸಿಗೆ ಹೋಗಿ ನೋಡಿದಾಗ ಒಳಗಡೆ ಇಬ್ಬರು ಸೇಫ್ ಆಗಿದ್ದರು. ಇನ್ನು ಒಬ್ಬ ಸಿಗಾಕೊಂಬಿಟ್ಟು ಕಾಲು ತುಂಬ ಒಳಗಡೆ ಹೋಗಿ ಜಾಮ್ ಆಗಿ ಮೂಳೆ ಮುರಿದುಬಿಟ್ಟಿತ್ತು. ಅವನು ನೆರಳಾಡ್ತಾಯಿದ್ರೆ ಅದ್ರ ಬಗ್ಗೆ ಹೋಗಿ ನೋಡಿದಾಗ ನಮಗೆ ಇವನು ಯಾವ ರೀತಿ ಸೇಫ್ ಮಾಡಬೇಕು ಅಂತ ಫಸ್ಟ್ ಐಡಿಯಾ ಮಾಡ್ಕೊಂಡು ನಮ್ಮ ಸಿಬ್ಬಂದಿ, ಮೂಡಿಗೆರೆ ಸಿಬ್ಬಂದಿಯವರು ತುಂಬ ಅರಸದಿಂದ ಅವನಿಗೆ ಏನೂ ಆಗಬಾರ್ದು ಅಂತ ಅವನಿಗೆ ಸಮಾಧಾನ ಮಾಡ್ಕೊಂಡು ನಮ್ಮ ಕೆಲಸ ಏನಿದೆ ಆ ಕಟ್ಟರ್ಗಳು, ಆ ಲಾರಿಗೆ ಸಿಗಾಕೊಂಡಿರೋಂಥ ಆ ಬೋಲ್ಟ್ಗಳು, ಸಾಮಾನುಗಳನ್ನೆಲ್ಲ ಒಂದೊಂದಾಗಿ ಬಿಡಿಸ್ಕೊತಾ ಇದ್ವು ನಾವು. ಆಮೇಲೆ ಬಿಡಿಸ್ಕೊಂತ ಆದರೂ ಸಹ ಅವನ ಕಾಲು ಒಳಗಡೆ ಹೋಗಿ ಜಾಮ್ ಆಗಿತ್ತು. ಆ ಜಾಮ್ ಆದಾಗಲೂ ಸಹ ನಾವು ಅವನಿಗೆ ಧೈರ್ಯ ತುಂಬಿದ್ದು. ಯಾಕೆಂದರೆ ಅವನು ಫಸ್ಟು ಪ್ರಾಣ ಉಳಿಸ್ಬೇಕು. ನಮ್ಮ ಇದು ಇರೋದು ಅವನು ಉಳಿಸಿರೆ ನಮ್ಮಲ್ಲಿ ಯಾವುದೇ ಒಂದು ಇದಾದರೂ ಒಂದು ನಮಗೆ ಗ್ರೇಡ್ ಸಿಗುತ್ತೆ. ಅವನಿಗೋಸ್ಕರ ನಮ್ಮ ಪ್ರಾಣಗಳು, ನಮ್ಮ ಸಿಬ್ಬಂದಿಯರು ಪ್ರಾಣವನ್ನು ಸಹ ಲೆಕ್ಕಿಸದೆ ಕೆಲಸ ಮಾಡಿದ್ದೀವಿ ನಾವು. ಕೆಲಸ ಮಾಡಿದ್ದೀವಿ. ನಮ್ಮ ಕೃಷ್ಣರಾಜ, ಸಚಿನ್ ಇರ್ಬೋದು, ಇಡೀ ಆಲ್ ಓವರ್ ಟೀಮು. ತುಂಬ ಕಷ್ಟ ಆಗಿತ್ತು, ಅವ್ನು ತೆಗಿಯೋದೇ ಕಷ್ಟ ಅಂತ ಅಂದ್ಕೊಂಡಿದ್ವಿ ನಾವು. ಆದರೂ ನಮ್ಮ ಏರ್ಮೆಟಿಕ್ ಒಂದು ಸಿಸ್ಟಮ್ ಈಗ ಹೊಸ್ದಾಗಿ ಬಂದಿದೆ. ಚಿಕ್ಕಮಗಳೂರಿಂದ ನಾವು ಬಂದಿದ್ವಿ. ಅದು ತಗೊಂಬಂದು ಅದಕ್ಕೆಲ್ಲ ಒಂದು ಕಾಲ ಹತ್ರ ಸಪೋರ್ಟಿಗೆ ಹಾಕಿ ಅದನ್ನು ಪ್ರೆಸರ್ ಕೊಟ್ಟು ಅವ್ನಿಗೆ ಒಂಚೂರು ಫ್ರೀ ಮಾಡಿಕೊಟ್ಟು ಆಮೇಲೆಲ್ಲ ಕಟ್ಟಿ ಹಗ್ಗ ತಗೊಂಡು ಎಳೆದಾದ್ಮೇಲೆ ಅವ್ನ ಕಾಲನ್ನ ಮ್ಯಾಕೆತ್ತಿ ಹೊರಗಡೆ ತಗೊಂಬಂದು ಅವನ್ನ ಆಂಬುಲೆನ್ಸಿಗೆ ಹಾಕಿ ಕಳಿಸಿದ್ದೀವಿ. ಆ ಸ್ಟೈಟಿಂದ ಬಿದ್ದಿರೋದು ಅವ್ನು ಉಳಿದಿರೋದೇ ಹೆಚ್ಚು, ಅವನಿಗೆ ಇನ್ನೊಂದು ಜನ್ಮ ಸಿಕ್ತಂಗೆ ಆಗಿದೆ. ಕರೆಕ್ಟ್ ಟೈಮಿಗೆ ನಾವು ನಮ್ಮ ಸಿಬ್ಬಂದಿಗಳು ಹೋಗಿ ಅವ್ನಿಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಅವನಿಗೂ ಗಾಬರಿ ಆಗ್ದಂಗೆ ಅವನಿಗೆ ಕೂಲಾಗಿ ಹೇಳ್ತಾಯಿದ್ವಿ, ನೀವೇನು ಸಮಸ್ಯೆ ಆಗಲ್ಲ, ಆರಾಮಾಗಿದೆಯಾ ನೀನು ಇರು ಅಂತ. ನಾವು ಬೆನ್ನು ಹೆಗ್ಲೆಲ್ಲ ಕೊಟ್ಟಿದ್ದು ನಮ್ಮ ಹುಡುಗರೆಲ್ಲ ಅವನಿಗೆ ವೆಯ್ಟ್ ಬೀಳ್ದಂಗೆ. ಸರ್, ಟೋಟಲಿ ಟೀಮ್ ವರ್ಕ್, ಎಲ್ಲರೂ ಸೇರಿ ಅವನ್ನ ಸೇಫಾಗಿ ಹೊರಗೆ ತೆಗೆದಿದ್ವಿ. ಕಾಲೊಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ಅದು ಬಿಟ್ಟರೆ ಏನು ಅನಾಹುತ ಆಗಿಲ್ಲ, ಅನಾಹುತ ಏನೂ ಆಗಿಲ್ಲ. ಸೇಫಾಗಿ ಅವನ್ನ ಹೊರಗಡೆ ತೆಗೆದಿದ್ದೀವಿ ಸರ್. ಇವತ್ತಿನ ಕೆಲಸ ಹೇಗೆ ಖುಷಿ ಕೊಟ್ಟಿದೆಯಾ? ಸಮಾಧಾನ ಇದೆ ಸರ್. ಇಂಥದ್ದೊಂದು ಒಳ್ಳೆ ಸೇವೆ ಮಾಡೋಕ್ಕೆ ಒಂದು ಅವಕಾಶ, ನಮ್ಮ ಮನಸ್ಫೂರ್ತಿಯಾಗಿ ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಅದು ನೋಡಿದರೆ ಒಂಥರ ಮೈ ಜುಮ್ ಅನಿಸುತ್ತೆ. ಈತ ಅಪಘಾತಗಳು ಈ ರೀತಿಯೂ ಆಗಿ ಜನರು ಸೇವ್ ಆಗ್ಬೋದಾ ಅಂತ. ಕೆಳಗಡೆ ಬಾಡಿ ಇಂಜಿನ್ನು ಬಾಡಿ ನೆಲಕ್ಕೆ ಬಿದ್ದು ಅಡಿಯಿಂದ ಮೇಲೆ ಬಂದಿದೆ. ಇಂಜಿನ್ನು ಅಲ್ಲಿ ಮಧ್ಯ ಸಿಗಾಕೊಂಡಿದ್ದಾನೆ, ಬರೋಕ್ಕೆ ಜಾಗ ಇಲ್ಲ.
ಮತ್ತು ಕ್ರೇನು ಮತ್ತು JCB ಸ್ಥಳೀಯರಿಂದ ಸಹಾಯ ಪಡೆದು ಅದ್ರ ಮೂಲಕ ಗ್ರೌಂಡ್ ಲೆವೆಲಿಂದ ವೆಹಿಕಲ್ ಮೇಲೆತ್ತಿ ಮಾಡಿದ್ರಿಂದ ಮತ್ತು ಅಲ್ಲಿ ಒಳಗಡೆ ಸ್ಟೇರಿಂಗು ಇದಾಗಿತ್ತು, ಜಾಮ್ ಆಗಿತ್ತು. ಅದನ್ನು ನಮ್ಮ ಏನು ಚಿಕ್ಕಮಗಳೂರಿಂದ ತಂದಂಥ ಯಂತ್ರ ಮತ್ತು ನಮ್ಮ ಇವರು ಸಚಿನ್ ಅವರಲ್ಲಿ ಒಳಗಡೆ ನೋಡಿದ್ರಿಂದ ಗೊತ್ತಾಯ್ತು. ಅದಕ್ಕೆ ರೋಪ್ ಹಾಕಿ ಹೊರಗಡೆ ಇದ್ದಂಥ ಜನಗಳಿಗೆ ಸಹಾಯ ತಗೊಂಡು ಅದನ್ನು ಹೊರಗಡೆ ಇಳಿಸಿದಾಗ ಅದು ಸ್ವಲ್ಪ ಗ್ಯಾಪ್ ಆಗಿ ಸ್ಟೇರಿಂಗು ಮತ್ತು ಏನು ಪ್ರೆಸ್ ಆಗಿತ್ತಲ್ಲ ಆ ಜಾಗ ಹೊರಗಡೆ ಬಂತು. ಆ ನಂತರ ಅವ್ರನ್ನ ತೆಗೆಯೋದಕ್ಕೆ ಸುಲಭ ಆಯಿತು. ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ, ಯಾಕೆಂದರೆ ಅದು ಚಿಕ್ಕಮಗಳೂರಿಂದ ಎಕ್ವಿಪ್ಮೆಂಟ್ಗಳು ಬರಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗೋದು. ಯಾಕೆಂದರೆ ನಮಗೆ ಕೆಲಸ ಮಾಡೋದಕ್ಕೆ ಅಲ್ಲಿ ಏನು ಅನುಕೂಲ ಬೇಕು ಆ ಸಾಮಗ್ರಿಗಳು ಬೇಕಾಗಿದ್ದರೆ ಮಾತ್ರ ನಮಗೆ ಕೆಲಸ ಮಾಡೋಕ್ಕಾಗೋದು. ಮತ್ತು ಜನಗಳು ಒಂದಲ್ಲ ಒಂಥರ ಹೇಳ್ತಾನೆ ಇರ್ತಾರೆ. ಮತ್ತು ಜನಗಳ ಬೆಂಬಲನೂ ಭಾರಿ ಇತ್ತು. ಎಲ್ಲ ಸಪೋರ್ಟ್ ಮಾಡಿ JCB ಆಗಲಿ ಪ್ರತಿಯೊಂದೂ ಬೇಗ ಕ್ಲಿಯರ್ ಮಾಡಿಕೊಟ್ರು. ಅಲ್ಲಿ ಕ್ರೇನ್ ಒಂದು ಅಂತ ಹೇಳಿದ್ದಕ್ಕೆ 2 ತರಿಸ್ಕೊಟ್ರು, JCBನೂ ತರಿಸ್ಕೊಟ್ರು. ಪ್ರತಿಯೊಬ್ಬರು ಪೊಲೀಸವರಾಗಲಿ ನಾವಾಗಲಿ ಎಲ್ಲರೂ ಶ್ರಮ ಪಟ್ಟಿದ್ದೀವಿ. ನಮ್ಮ ಸಿಬ್ಬಂದಿಯವರಂತೂ ತುಂಬ ಕಷ್ಟಪಟ್ಟರು. ಹೆಂಗೋ ಏನೋ ದೇವ್ರ ದಯದಿಂದ ಅವ್ರಿಗೇನು ಆಗದಿರೋ ಥರ ಜೀವಂತವಾಗಿ ಹೊರಗೆ ಬಂದರು. ಅದೊಂದೇ ಅವ್ರ ಅದೃಷ್ಟ ಭಾರಿ ಚೆನ್ನಾಗಿದೆ. ಅವ್ರದ್ದು ಅದೃಷ್ಟ ಚೆನ್ನಾಗಿದೆ. ಮಿಸ್ ಆಗಿ ಆ ಮನೆ ಮೇಲೆ ಬಿದ್ದಿದ್ರು ಕೂಡ ಆ ಮನೇಲಿದ್ದವ್ರಿಗೂ ಮಲಗಿದ್ದವರೆಲ್ಲ ಪೂರ್ತಿ ಎಲ್ಲ ಪ್ರಾಣ ಕಳ್ಕೋಬೇಕಾಗಿತ್ತು. ಯಾವುದೋ ದೇವ್ರದ್ದು ದಯೆ ಮನೆ ಮೇಲೆ ಬಿದ್ದಿಲ್ಲ. ಕರೆಕ್ಟಾಗಿ ಮನೆ ಹತ್ರ ಹೋಗಿ ನಿಂತ್ಬಿಟ್ಟಿದೆ. ಅದು ಹೆಂಗೋ ದೇವ್ರ ಪುಣ್ಯಕ್ಕೆ ನಾವು ಎಲ್ಲ ಶ್ರಮಪಟ್ವಿ. ಏನು ಅವಕಾಶ ಸಿಕ್ಕಿದಾಗ ತೋರಿಸ್ಬೇಕಂತಾರಲ್ಲ ಆ ಥರ ಶ್ರಮಪಟ್ಟು ಹೋರಾಡಿದ್ದೀವಿ. ನಮ್ಮ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತಂದಿದ್ದೀವಿ. ಬೆಳಗ್ಗೆ ಹೋಗಿ ನೋಡಿದಾಗ ಅಷ್ಟೇನು ಕಷ್ಟ ಇಲ್ಲ, ಒಂದು ಕಾಲಲ್ಲ ಎಳಿಬೋದು, ಬೇಗ ತೆಗೆದುಬಿಡೋರು ಅಂತ ತಿಳ್ಕೊಂಡ್ವಿ. ಬಟ್ ಕೈ ಹಾಕಿದಾಗೆ ಗೊತ್ತಾಗಿದೆ ಅದು ಕೆಲಸ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ದೇವ್ರ ಪುಣ್ಯಕ್ಕೆ ಅವ್ರ ಕಾಲಿಗೂ ಅಷ್ಟೇನು ಏಟಾಗಿಲ್ಲ ಅಂದ್ಕೊಂತೀವಿ. ಅವ್ರಿಗೇನೋ ತೊಂದರೆ ಆಗದೆ ಇದ್ರೆ ಸಾಕು ದೇವ್ರ ದಯದಿಂದ. ಅದು ತೆಗೆಯೋದಕ್ಕೆ ತುಂಬ ಕಷ್ಟಪಟ್ವಿ. ಲಾರಿ ಕೆಳಗಡೆ ಹೋಗಿದ್ದು ಮನೆ ಹತ್ರ ಪಕ್ಕದಲ್ಲೇ ಬಿದ್ದಿರೋದ್ರಿಂದ ಅಷ್ಟೊಂದು ತೊಂದರೆ ಆಗಲಿಲ್ಲ. ಮನೆಯ ಪಕ್ಕದಲ್ಲಿ ಬಿದ್ದಿದ್ದಕ್ಕೆ ಅಷ್ಟೊಂದು ತೊಂದರೆ ಆಗಲಿಲ್ಲ. ಆದರೂ ಕೂಡ ನಮ್ಮ ಸಿಬ್ಬಂದಿಗಳು ಆಗಿರ್ಬೋದು, ಅಲ್ಲಿ ಜನಗಳೆಲ್ಲ ಸಹಕಾರ ತೊಗೊಂಡು ಬಾಡಿನ ಹೊರತೆಯೋಕ್ಕೆ ತುಂಬ ಕಷ್ಟಪಟ್ಟು ತೆಗೆದಿದ್ದೀವಿ ಸರ್. ಅದೇ ಒಂದು 4 ರಿಂದ 5 ಗಂಟೆ ಒಳ್ಳೆಯ ರಕ್ಷಣಾ ಕಾರ್ಯಾಚರಣೆ ಚೆನ್ನಾಗಿತ್ತು. ಎಲ್ಲ ನಮ್ಮ ಮೂಡಿಗೆರೆ ಹಾಗೂ ಚಿಕ್ಕಮಗಳೂರು ಅಗ್ನಿಶಾಮಕ ಠಾಣೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಒಳ್ಳೆ ಶ್ರಮ ವಹಿಸಿ ಒಂದು ಆ ವ್ಯಕ್ತಿನ ಹೊರತೆಗೆದಿದ್ದಾರೆ. ಜೊತೆಗೆ ಅಲ್ಲಿ ಲೋಕಲ್ ಪೊಲೀಸ್ ಟೀಮು ಮತ್ತು ಈಗ ಶೌರ್ಯ ಟೀಮ್ ಅವರು ಮತ್ತು ಸ್ಥಳೀಯರಿಂದ ಅವರು ಸಖತ್ ಸಹಕಾರ ಕೊಟ್ಟರು. ಆ ಕ್ರೇನ್ ಆಪ್ರೇಟರ್ಸ್ಗಳು ಅವರಿಂದಾಗಿ ಸ್ವಲ್ಪ ಕಾರ್ಯಾಚರಣೆ ಬೇಗ ಆಗಿ ಆ ವ್ಯಕ್ತಿ ಹೊರಬರೋಕ್ಕೆ ಅವಕಾಶ ಆಯಿತು ಬೇಗ ಅಂತ. ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿ ಅವನ ಜೀವಂತವಾಗಿ ಹೊರಗಡೆ ತೆಗೆದಿದ್ದಾರೆ. ಒಂದು ಒಳ್ಳೆಯ ಹೆಸರನ್ನು ಕೂಡ ಉಳಿಸಿದ್ದಾರೆ ನಮ್ಮೆಲ್ಲ ಅಗ್ನಿಶಾಮಕ ಠಾಣಾಧಿಕಾರಿಗಳು. ಖುಷಿ ಇದೆ, ಏನು ತೊಂದರೆ ಇಲ್ಲ. ಮೇಯ್ನಲ್ಲಿ ಸ್ಥಳೀಯರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿನೂ ತುಂಬ ಸಹಕಾರ ಇತ್ತು. PUC ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ? ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ PU ಕಾಲೇಜು ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.